ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ ಧರಣಿ ಸತ್ಯಾಗ್ರಹ. ಗುರುಮಿಠ್ಕಲ್ ಪಟ್ಟಣದಲ್ಲಿ ವಾಸಿಸ್ತಾ ಇರುವ ನಿರಾಶ್ರಿತರಿಗೆ, ಅಂಗವಿಕಲರಿಗೆ ಹಾಗೂ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ನಿರಾಶ್ರಿತ ಕುಟುಂಬಗಳಿಗೆ ಸುಮಾರು 210ಕ್ಕೂ ಅಧಿಕ ಕುಟುಂಬಗಳಿಗೆ ಸರ್ವೆ ಸಂಖ್ಯೆ 19, 20, 25 ಆಶ್ರಯ ಯೋಜನೆಯಡಿಯಲ್ಲಿ 1990-91 ಸಾಲಿನಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿತ್ತು. ಆದರೆ ಸುಮಾರು 32 ವರ್ಷಗಳು ಕಳೆದರೂ ಕೂಡ ಇಲ್ಲಿಯ ತನಕ ನಿವೇಶನಗಳನ್ನು ಹಂಚಿಕೆ ಮಾಡದೇ ಇರುವುದು ವಿಪರ್ಯಾಸವೇ ಸರಿಯಾಗಿದೆ. ಇದರ ಪರಿಣಾಮ ಗುರುಮಿಠ್ಕಲ್ ಪಟ್ಟಣದ ಪುರಸಭೆ ಪ್ರಾಂಗಣದ ಮುಂದೆ ನಮ್ಮ ಹಕ್ಕು ನಮ್ಮ ಹೋರಾಟ ಅನ್ನುವಂಥ ಘೋಷ ವಾಕ್ಯದಡಿಯಲ್ಲಿ ಧರಣಿ ಸತ್ಯಾಗ್ರಹವನ್ನ ನಿರಾಶ್ರಿತರು ನಡೆಸ್ತಾ ಇದ್ದಾರೆ. ಎಲ್ಲಿಯವರೆಗೂ ನಮಗೆ ನ್ಯಾಯ ಸಿಗುವುದಿಲ್ವೋ ಅಲ್ಲಿಯವರೆಗೂ ನಾವು ಧರಣಿಯನ್ನ ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ರವೀಂದ್ರ ರೆಡ್ಡಿ ಪೋತುಲ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಿರಾಶ್ರಿತರು, ಹಕ್ಕು ವಂಚಿತರು, ಸ್ಥಳೀಯರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. वरदी महांतेश सावकार गुरुमिठ्कल। हमारे तो पूरे लोगों का टैक्स ले रहे 30 साल से अब तक। अब दूसरे लोग भी ला रहे हैं तो ले रहे हैं, अभी नहीं ले रहे, अभी नहीं ले रहे। कब लेते हैं फिर? अभी कितने दिन से लेते हैं? कब से फिर 1 साल 2 साल से भर रहे हैं बोल रहे। परसों दिए जब से वहाँ आए, जब से डी से मैडम वहाँ से दिए जब से आप करते हैं, जब करते हैं कर रहे थे नहीं, केरिच नहीं कर रहे, हमारे केरिच नहीं कर रहे। क्या बात तो क्या है, क्या क्या नहीं देना है, क्या करना है? हमारे को तो बात खुला तो बोलो, हमें क्या जाना है? नहीं करिए सब 4 आदमी के लिए भारत माता की वंदे मातरम, वंदे मातरम, वंदे मातरम। ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಂದೇ ಮಾತರಂ, ವಂದೇ ಮಾತರಂ. और मसाला फुटी वाला लिस्ट एसी ऑफिस आता बोलते हैं जो फिल कर बैठे ये हमारे एंट्री है ना ಇಲ್ಲ ಆಲ್ರೆಡಿ ತಿಂಗಳಾಯ್ತು 2-3 साल से मैं रेशन चेक करते जा रहा हूं, सेम नामा ये में सब ओके है, पूरा ओके है। दोस्तों 24 ಅಲ್ಲ ವರ್ಷ ಇದು ಯಾವಾಗ ಸರ್ 24 ಅಲ್ಲ ನಾವು ಹೋರಾಟ ಮಾಡ್ತಾ ಇರೋದು ಈಗ 20-30 ವರ್ಷದಿಂದ ಏನು ಮಾಡೋದು ಅವ್ರು ಈಗ ಅದೆಲ್ಲ ಮತ್ತೆ ಇವ್ರನ್ನ ಹೆಂಗ ವಿಶ್ವಾಸ ಮಾಡ್ರಿ ಅಂತ ಆಗಲಿ ಸರ್. ಪ್ರೊಸೀಜರ್ ಎಷ್ಟು ದಿನ ಆದ್ರೆ ನೋಡಿ ಇವರು ಲೆಟರ್ ಕೊಡ್ಲಿಕ್ಕೆ 30 ವರ್ಷ ಮಾಡಿದ್ರು ಅಂದ್ರೆ ಮತ್ತೆ ನಾವು ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ನಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಇನ್ನೊಂದು 30 ವರ್ಷ ಹೋದ್ರು ಆಚಾರ ಇಲ್ಲ, ಆದ್ರೂ ಆಗ್ಬೋದೇನು? ನಮ್ಗೆ ಖುಷಿ ಅಲ್ಲ ಸರ್, ಮಾಡಿಕೊಟ್ರೆ ಇನ್ನೂ ಖುಷಿ ಅಲ್ಲ ಸರ್. ನಾವ್ ಯಾಕೆ ಇಲ್ಲಿ ಕೊಡ್ತೀವಿ? ಮಾಡಿಕೊಟ್ರೆ ನಾವು ನಮ್ಮ ಮನೆಗೆ ಹೋಗ್ಬಿಡ್ತೀವಿ, ಎಲ್ಲಿ ಕೊಡ್ತೀರಿ ಅಲ್ಲ ಹೋಗ್ತೀವಿ. ಸರಿ ಅಂತೇಳಿ 30 ವರ್ಷ 32 ವರ್ಷ ಕಾದಿರ್ತಕ್ಕಂಥ ನಾವುಗಳು ಇನ್ನೊಂದು ಒಂದು ವಾರ ಇರಲಿ, 15 ದಿನ ಇರಲಿ, 1 ತಿಂಗಳ ಇರಲಿ ನೋಡೋಣ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮವರಿಗೆ ಒಂದು ಹಕ್ಕು ಸಿಗಲಿ, ನಿವೇಶನಗಳು ಸಿಗಲಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವತ್ತು ಆ ಮಾತಿಗೆ ನಾವು ಬೆಲೆ ಕೊಟ್ಟು ಓಕೆ ಅಂತ ಅಂದ್ವಿ. ಅಷ್ಟಾದ್ಮೇಲೂ ಕೂಡ 15 ದಿನ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, ಪದೇ ಇದನ್ನೇ ಅವ್ರು ಸಿಲ್ಲಿ ರೀಸನ್ಸ್ನ ಹೇಳಿ ನಮ್ಮನ್ನು ವಾಪಸ್ ಮನೆಗೆ ಕಳಿಸೋವಂಥ ಒಂದು ಕೆಲಸ ಮಾಡಿದ್ರು. ಆಗ ನಾವು ರಿಟರ್ನಲ್ಲೂ ಕೂಡ ಪ್ರತಿ ಸಲ 2-3 ತಿಂಗಳಿಗೊಮ್ಮೆ ನಾವು ರಿಟರ್ನಲ್ಲೂ ಕೂಡ ಲೆಟರ್ ಕೊಟ್ವಿ. ಅದಕ್ಕೂ ರಿಯಾಕ್ಟ್ ಆಗದ ಈ ಅಧಿಕಾರಿಗಳು ನಾವು ಇನ್ನೇನೂ ಇಲ್ಲ, ಕೊನೆಗೆ ಒಂದೇ ದಾರಿ ನಮ್ಮಲ್ಲಿ ಇರೋದು, ಧರಣಿ ಕೊಡಬೇಕು ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಕಳೆದ 20ನೇ ತಾರೀಕು 7ನೇ ತಿಂಗಳ 20ನೇ ತಾರೀಕು 2024ರಲ್ಲಿ ನಾವು ಮತ್ತೆ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟು ಆ ಮೆಮೊರಾಂಡಮ್ ಅಲ್ಲಿ ನಾವು ಒಂದು ವಿಷಯವನ್ನು ತಿಳಿಸಿದ್ವಿ ಮುಖ್ಯಾಧಿಕಾರಿಗಳಿಗೆ. ಅಕಸ್ಮಾತ್ 3 ದಿನದ ಒಳಗಾಗಿ ನೀವು ನಮ್ಮ ಹಕ್ಕು ಪತ್ರಗಳನ್ನು ನಮ್ಗೆ ಕೊಟ್ಟು ನಮಗೆ ನಿವೇಶನಗಳನ್ನು ಗುರುತಿಸಿಕೊಡದೇ ಇದ್ದ ಸಂದರ್ಭದಲ್ಲಿ ನಾವು ಇದೇ ಮುನ್ಸಿಪಾಲಿಟಿಯನ್ನ ಮುತ್ತಿಗೆ ಹಾಕಿ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿದ್ವಿ. ಅಷ್ಟಾದ್ರೂ ಕೂಡ ಕಿಂಚಿತ್ತೂ ಕೂಡ ರಿಯಾಕ್ಟ್ ಆಗದೆ ಇವರು ಡಿಲೇ ಮಾಡ್ತಾ ಬಂದರು. ಇದು ಬೇಜವಾಬ್ದಾರಿ ತರನ ಮತ್ತೆ ಏನದು ನನಗೂ ಗೊತ್ತಿಲ್ಲ. ನಾವು ಮುತ್ತಿಗೆ ಮಾಡಿ ಧರಣಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇವರು ರಿಯಾಕ್ಟ್ ಆಗಲಿಲ್ಲ. ಮುತ್ತಿಗೆ ಮಾಡಿ ನಾವು ಕಾನೂನನ್ನು ಕೈಗೆತ್ಕೋಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಇವತ್ತು ಮುತ್ತಿಗೆ ಆಗದೇನೆ
ನಾವು ಸತ್ಯಾಗ್ರಹದ ದಾರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಸತ್ಯಾಗ್ರಹ ಮಾಡಿ ಧರಣಿಯನ್ನು ಕೂತು ನಮ್ಮ ಒಂದು ಹಕ್ಕನ್ನು ನಾವು ಪಡ್ಕೋಬೇಕು ಅನ್ನೋಂಥ ಉದ್ದೇಶವಾಗಿ ನಾವು ಇವತ್ತು ಇಲ್ಲೆಲ್ಲರೂ ಸೇರಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಸತ್ಯಾಗ್ರಹಕ್ಕೆ ಮಾತ್ರ ಕೂತಿದ್ವಿ. ಈ ಸತ್ಯಾಗ್ರಹಕ್ಕೆ ಅವರು ಸ್ಪಂದನೆ ಕೊಟ್ಟಿಲ್ಲ ಅಂತಂದಮೇಲೆ, ನಮ್ಮ ಸಮಸ್ಯೆಗೆ ಅವರು ಪರಿಹಾರ ಕೊಟ್ಟಿಲ್ಲ ಅಂತಂದಮೇಲೆ, ನಾವು ಬರ್ತಕ್ಕಂಥ ದಿನಗಳಲ್ಲಿ ಈ ಸತ್ಯಾಗ್ರಹವನ್ನು, ಧರಣಿ ಸತ್ಯಾಗ್ರಹವನ್ನು, ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ. ಉಪವಾಸ ಸತ್ಯಾಗ್ರಹ ಮಾಡಿದಾಗಲೂ ಕೂಡ ಇವರು ರಿಯಾಕ್ಟ್ ಆಗಿಲ್ಲ ಅಂತಂದರೆ ಮುಂದಿನ ದಾರಿ ಏನು ಅನ್ನೋವಂಥದ್ದು ಊಹೆನೂ ಮಾಡೋಕ್ಕಾಗಲ್ಲ. ನಾವು ಯಾವ್ಯಾವ ಡಿಸಿಷನ್ ತಗೋತೀವೋ ದಿನ ಕಳೀತಾ ನಮಗೂ ಪೇಷನ್ಸ್ ಕಮ್ಮಿ ಆಗ್ತದೆ. ಪೇಷನ್ಸ್ ಇರೋವರೆಗೂ ಮಾತ್ರ ನಾವು ಸತ್ಯಾಗ್ರಹವನ್ನು ಮಾಡ್ತೀವಿ. ಅದಾದಮೇಲೆ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನಮ್ಮೆಲ್ಲರ ಕೂಗು ಒಂದೇ, ನಮ್ಮ ಹಕ್ಕುಗಳು ನಮಗೆ ಸಿಗಬೇಕು. ನಮ್ಗೆ ಹಕ್ಕು ಸಿಗೋವರೆಗೂ ನಾವು ಇಲ್ಲಿ ಧರಣಿಯನ್ನು ಮಾಡ್ತೀವಿ. ಈ ಧರಣಿಗೆ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳು ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಇವತ್ತಿಗೂ ಕೂಡ ನಮಗೆ ಒಂದು ಭಾವನೆ ಇದೆ. ಎಲ್ರಿಗೂ ಕೂಡ ನಮ್ಗೆ ಆಸೆ ಇದೆ, ಬಂದು ನಮ್ಮ ಹಕ್ಕುಗಳನ್ನ ನಮಗೆ ಅವರು ಕೊಡ್ತಾರೆ, ನಮ್ಮ ನಿವೇಶನಗಳ ಕೊಡ್ತಾರೆ, ಹಂಚಿಕೆ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ನಮಗೆ ಒಂದು ಸ್ಪಷ್ಟವಾಗಿ ಇದೆ. ಹಾಗಾಗಿ ನಿಮ್ಮೆಲ್ಲರ ಮುಖಾಂತರ ನಾವು ಸಂಬಂಧಿಸಿದ ಅಧಿಕಾರಿಗಳಿಗೆ ಒಂದೇ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ತಾವುಗಳು ಬಂದು ನಮ್ಮ ಒಂದು ನಿವೇಶನಗಳನ್ನ ಅಲಾಟ್ ಮಾಡಿಕೊಡಿ, ನಮಗೆ ಮನೆ ಕಟ್ಸ್ಕೊಡಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹತ್ರ ಕೈ ಜೋಡಿ ಪ್ರಾರ್ಥನೆ ಮಾಡ್ತೀನಿ.